ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 10:25 ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರರ ಹಿತವನ್ನು ಚಿಂತಿಸಲಿ. ಪ್ರಿಯರೇ, ದೇವರು ಆದಿ ಮನುಷ್ಯನನ್ನು ಆಶೀರ್ವದಿಸಿದ ಉದ್ದೇಶವೇ ಅವನು ಅಭಿವೃದ್ಧಿ ಹೊಂದಿ ಇಡೀ ಭೂಮಿಗೆ ಆಶೀರ್ವಾದವಾಗಲಿ ಎಂದೇ. ಆದ್ದರಿಂದ ಇದು ನಾನು ಕಷ್ಟಪಟ್ಟಿದ್ದು ನನ್ನ ಪ್ರಯೋಜನಕ್ಕಾಗಿ, ನನ್ನ ಆಶೀರ್ವಾದ ಎಂದು ಇದುವರೆಗೆ ನೀವು ಬದುಕಿದ್ದು ಸಾಕು. ಇತರರ ಹಿತಕ್ಕಾಗಿ, ಇತರರ ಪ್ರಯೋಜನಕ್ಕಾಗಿಯೂ ಮತ್ತು ಆಶೀರ್ವಾದಕ್ಕಾಗಿಯೂ ಶ್ರಮಿಸುವವರು ದೇವರ ಹೃದಯವನ್ನು ಸಂತೋಷಪಡಿಸುತ್ತಾರೆ. ಅವರು ಎಲ್ಲ ವಿಧದಲ್ಲೂ ಆಶೀರ್ವದಿಸಲ್ಪಡುತ್ತಾರೆ. ಮತ್ತೊಬ್ಬರ ಮಗುವಿಗೆ ಹಾಲುಣಿಸಿ ಬೆಳೆಸಿದರೆ ತನ್ನ ಮಗು ತಾನಾಗಿಯೇ ಬೆಳೆಯುತ್ತದೆ ಎಂಬುದು ಹಿರಿಯರ ಗಾದೆ ಮಾತು. ದೇವರು ನಿಮ್ಮನ್ನು ಬಲವುಳ್ಳವರನ್ನಾಗಿ ಮಾಡಿದರೆ ಅದು ಬಲಹೀನರನ್ನು ಎತ್ತಿ ಹಿಡಿಯುವುದಕ್ಕಾಗಿಯೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಆಗ ಕರ್ತನು ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಬಲಪಡಿಸುತ್ತಾನೆ. ಆದಿ ಮನುಷ್ಯನು ಸೈತಾನನಿಂದ ವಂಚಿಸಲ್ಪಡದೆ ಇದ್ದಿದ್ದರೆ ಅವನಲ್ಲಿ ಸ್ವಾರ್ಥ ಎಂಬುದು ಇರುತ್ತಿರಲಿಲ್ಲ. ಆದರೆ ನಾನು ಎಂದು ಆಲೋಚಿಸಿದ್ದರಿಂದಲೇ ತನ್ನಲ್ಲಿದ್ದ ಸಕಲ ಮಹಿಮೆಯನ್ನು ಮತ್ತು ಘನತೆಯನ್ನು ಕಳೆದುಕೊಂಡು ಸೈತಾನನ ಕೈಗೆ ಸಿಕ್ಕಿಬಿದ್ದನು. ಅವನ ಸೋಲಿನ ನಂತರವೇ ಸ್ವಾರ್ಥವು ಅವನಲ್ಲಿ ತಲೆ ಎತ್ತಿತು. ಅದರ ನಂತರ ಬಂದ ಸಂತತಿಗಳೆಲ್ಲವೂ ಪ್ರತಿಯೊಂದನ್ನು ತನಗಾಗಿಯೇ ಇಟ್ಟುಕೊಳ್ಳಲು ಬಯಸಿದನು. ಆದರೆ ಕರ್ತನು ಅಬ್ರಹಾಮನನ್ನು ಪ್ರತ್ಯೇಕಿಸಿ ಕರೆದರು. ಆತನನ್ನು ಧಾರಾಳವಾಗಿ ಹೇರಳವಾಗಿ ಆಶೀರ್ವದಿಸಿದರು. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗಿರುವಿ. ಭೂಮಿಯಲ್ಲಿರುವ ಸಕಲ ಕುಲಗಳು ನಿನ್ನ ಮುಖಾಂತರ ಆಶೀರ್ವದಿಸಲ್ಪಡುವವು ಎಂದರು. ಕರ್ತನು ನಮ್ಮನ್ನು ಆಶೀರ್ವದಿಸುವುದರ ಉದ್ದೇಶವೇ ನಾವು ಇತರರಿಗೆ ಆಶೀರ್ವಾದವಾಗಲಿಕ್ಕೆ. ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಿದಂತೆಯೇ ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಿದ್ದಾರೆ. ನೀವು ಆಶೀರ್ವದಿಸಲ್ಪಡಬೇಕು. ಆತ್ಮೀಕವಾಗಿಯೂ ಶಾರೀರಿಕವಾಗಿಯೂ ಪ್ರತಿಯೊಂದು ರೀತಿಯಲ್ಲಿಯೂ ನೀವು ಆಶೀರ್ವದಿಸಲ್ಪಡಬೇಕು ಎಂಬುದೇ ಆತನ ಒಂದು ಚಿತ್ತವಾಗಿದೆ. ಅಬ್ರಹಾಮನು ತನಗೆ ಸಿಕ್ಕಿದೆಲ್ಲ ಹೇಗೆ ದೇವರ ಒಂದು ಬಲಿಪೀಠದಲ್ಲಿ ಅರ್ಪಿಸಿ ಈ ಭೂಮಿಗೆ ಆಶೀರ್ವಾದವಾಗಿ ಮಾರ್ಪಟ್ಟನು, ಹಾಗೆಯೇ ಅಬ್ರಹಾಮನ ಕುಟುಂಬದಂತೆಯೇ ನೀವು ಇತರರಿಗೆ ಆಶೀರ್ವಾದವಾಗಿರಲು ತೀರ್ಮಾನಿಸಿರಿ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.